ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವಾಗ ಏನಪ್ಪ ಅಂತಂದರೆ ಎಕ್ಸಾಮ್ ಪೋಸ್ಟ್ಪೋನ್ ಬಗ್ಗೆ ನಿಮ್ಗೆ ಹಳೆ ಗೊತ್ತಾಗಿದೆ. ಸೊ ಹಂಗಾಗಿಬಿಟ್ಟು ಇವಾಗ ಏನಂತಂದರೆ ನೀವು ಮೇನ್ ಫೋಕಸ್ ಮಾಡಬೇಕಾಗಿರೋದು ಎರಡೇ ಸಬ್ಜೆಕ್ಟು ಬಂದುಬಿಟ್ಟು ಅನಾಟಮಿ ಆ್ಯಂಡ್ ಫಿಸಿಯಾಲಜಿ. ಆ್ಯಂಡ್ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಆಗಿ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಿಮಗೂ ಕೂಡ ಟೈಮ್ ಕೂಡ ವೇಸ್ಟ್ ಮಾಡಲ್ಲ. ಆ್ಯಂಡ್ ಫಸ್ಟ್ ಏನಪ್ಪ ಅಂತಂದ್ರೆ ಒಂದು ರಿಕ್ವೆಸ್ಟು, ಈ ಒಂದು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿರ್ತಾರೆ ಆ್ಯಂಡ್ ಇವಾಗ ತಾನೇ ಸ್ಟಾರ್ಟ್ ಮಾಡಿದ್ದೀನಿ. ಹಂಗಾಗಿಬಿಟ್ಟು ಒಂದು ಸಬ್ಸ್ಕ್ರೈಬ್ ಆಗಿ ನೋಡಿರಿ. ಇದೇ ರೀತಿಯಾಗಿ ನರ್ಸಿಂಗ್ದು ಸ್ವಲ್ಪ ತಿಂಗಳ ಮಟ್ಟಿಗೆ ಇದೇ ತಿಂಗಳಲ್ಲಿ ಅಂದರೆ ಇದೇ ಚಾನಲಲ್ಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸರಿ, ಇವಾಗ ಡೈರೆಕ್ಟ್ ವಿಷಯಕ್ಕೆ ಬರೋದಂತಂದರೆ ನಿಮ್ಗೆ ಏನಪ್ಪ ಅಂತಂದರೆ ಅನಾಟಮಿ ಫಿಸಿಯಾಲಜಿ ಇವಾಗ ಏನಂತಂದರೆ ಎರಡು ಸಬ್ಜೆಕ್ಟು. ಓಕೆ, ಅನಾಟಮಿ ಫಿಸಿಯಾಲಜಿ ಏನಿದೆ ಅಂತಂದರೆ ಎರಡು ಸಬ್ಜೆಕ್ಟ್ ನಿಮ್ಗೆ ಏನಾಗಿದೆ ಅಂತಂದರೆ ಸೇಮ್ ಡೇಟಾ ಇದೆ. ಅಂದರೆ 23ಕ್ಕೆ ಏನು ನಡೀತಾ ಇತ್ತು, 23ಕ್ಕೆ ನಿಮ್ದು ಎಕ್ಸಾಮ್ ನಡೀತಾ ಇದೆ. ಆ್ಯಂಡ್ 25ಕ್ಕೆ ಇರೋದು ಅಷ್ಟೇ ಸೋಷಿಯಾಲಜಿ ಸೈಕಾಲಜಿ ಅಷ್ಟೇ ಎಕ್ಸ್ಟೆಂಡೆಡ್ ಆಗಿರೋದು. ಇವಾಗ ಸದ್ಯಕ್ಕೆ ನೋಡಿರಿ, ನಿಮ್ಗೆ ಅಪ್ಲೈಡ್ ಅನಾಟಮಿ ಆ್ಯಂಡ್ ಅಪ್ಲೈಡ್ ಫಿಸಿಯಾಲಜಿ ಅಂತ ಬಂದಾಗ ಇವಾಗ ಎಕ್ಸಾಮು ತೀರಾ ಅಂದರೆ ಇನ್ನೂ 2 ದಿನ ಇರೋದು, 3 ದಿನ ಇರೋದು. ಈ ಟೈಮಲ್ಲಿ ಏನು ಮಾಡ್ಬೇಕಂತಂದರೆ ನೀವು ಇಂಪಾರ್ಟೆಂಟ್ ಇಷ್ಟು ದಿನ ಅಂತರೂ ಎಲ್ಲನೂ ಕೂಡ ಸಿಲೆಬಸ್ ಓದೋಕ್ಕೆ ಹೇಳಿದೆ, ಓದ್ಕೊಂಡಿದ್ದೀರಾ. ಓಕೆ ಎಲ್ಲನೂ ಕೂಡ ಅದು ಬೆಸ್ಟು. ಇವಾಗ ಏನಂತಂದ್ರೆ ನೀವು ಸ್ವಲ್ಪ ಬ್ಲೂ ಪ್ರಿಂಟ್ ಅಂದರೆ ಕ್ವಶನ್ ಪೇಪರ್ ಲೇಔಟ್ ಅಂತ ಏನು ಕಾಣಿಸ್ತದೆ, ಒಂದು ಕ್ವಶನ್ ಪೇಪರ್ ಲೇಔಟ್ ಅಂತ ಏನಿರ್ತದೆ ಅದ್ರ ತಕ್ಕಂಗೆ ಓದ್ಕೊಳ್ಳಿ ಸಾಕು. ಇವಾಗ ಯಾಕಂತಂದರೆ ಫೈನಲ್ ಬಂದಾಗೆ ನಾವು ಲೆಸ್ ಮಾಡ್ಕೊತ ಹೋಗಬೇಕು. ಇವಾಗ ಡೈರೆಕ್ಟಾಗಿ ನಮಗೆ ಹೇಳ್ತೀನಿ ನೋಡ್ರಿ. ಇವಾಗ ಅನಾಟಮಿ ಒಳಗೆ ಈಗ ದಾಳಿ ಬ್ಲೂ ಪ್ರಿಂಟ್ ಇದೆ ನಿಮ್ಗಾಗಲೇ, ಅಂದರೆ ಇದೇ ಕ್ವಶನ್ ಪೇಪರ್ ಲೇಔಟ್ ಬರೋದೇ ಇದೇ ರೀತಿ. ಇಟ್ ಮೀನ್ಸ್ ಇಲ್ಲಿ ನೋಡ್ರಿ, ನಿಮ್ಗೆ ಏನಪ್ಪ ಅಂತಂದ್ರೆ ಲಾಂಗ್ ಏಷಿಯಾ ಒಳಗೆ ನಿಮಗೆ ಏನೇನೆಲ್ಲ ಚಾಪ್ಟ್ರಲ್ಲಿ ಬರ್ಬೋದು ಅಂತಂದರೆ ರೆಸ್ಪಿರೇಟರಿ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್, ಸರ್ಕ್ಯುಲೇಟರಿ ಆ್ಯಂಡ್ ಲಿಂಪೆಟಿಕ್ ಸಿಸ್ಟಮ್, ಮಸ್ಕ್ಯುಲೋಸ್ಕೆಲೆಟಲ್ ಸಿಸ್ಟಮ್ ಆ್ಯಂಡ್ ನರ್ವಸ್ ಸಿಸ್ಟಮ್. ಇದು ಅನಾಟಮಿಗೆ ಸಂಬಂಧಪಟ್ಟಿದ್ದು. ಆ್ಯಂಡ್ ಇದ್ರಾಗಲೇ ನಿಮಗೆ ಒಬ್ಬರು ಪ್ರಿವಿಯಸ್ ಇಯರ್ ಏನು ಮಾಡಿದ್ದಾರೆ, ಮಸ್ಕ್ಯುಲೋಸ್ಕೆಲೆಟಲ್ ಸಿಸ್ಟಮ್ ಆವಾಗಲೇ ಕೇಳಿಬಿಟ್ಟಿದ್ದಾರೆ. ಓಕೆ, ಮತ್ತೆ ಕೇಳಬಾರ್ದಂತೂ ಏನಿಲ್ಲ. ಓಕೆ, ಆದರೆ ಆದಷ್ಟು ಏನು ಮಾಡ್ತಾರೆ ಅಂತಂದರೆ ಈ ಒಂದು ಸಿಸ್ಟಮ್ ಆಗಿದೆ ಅಂತ ಅಂದ ತಕ್ಷಣ ಆದಷ್ಟು ಬೇರೆ ಸಿಸ್ಟಮ್ ಕೇಳೋಕ್ಕೆ ಟ್ರೈ ಮಾಡ್ತಾರೆ. ಇದರಲ್ಲಿ ನಮ್ಗೆ ಇಂಪಾರ್ಟೆಂಟ್ ಅಂತ ಬಂದ್ರೆ ಅಷ್ಟು ನೋಡ್ಕೊಳ್ಳೇಬೇಕಾಗ್ತದೆ. ರೆಸ್ಪಿರೇಟರಿ ಸಿಸ್ಟಮ್ ನೋಡಬೇಕು, ಡೈಜೆಸ್ಟ್ ಸಿಸ್ಟಮ್ ನೋಡಬೇಕು, ಆ್ಯಂಡ್ ಸರ್ಕ್ಯುಲೇಟರಿ ಸಿಸ್ಟಮ್ ನೋಡಬೇಕಾಗ್ತದೆ, ನರ್ವಸ್ ಸಿಸ್ಟಮ್ ನೋಡ್ಕೋಬೇಕಾಗ್ತದೆ. ಇದು ಇಂಪಾರ್ಟೆಂಟು. ಓಕೆ, ನಾನಿವಾಗ ಇಲ್ಲಿ ನಿಮ್ಗೆ ಅಪ್ಲೈಡ್ ಇದರಲ್ಲಿ ಕ್ವಶನ್ ಪೇಪರ್ ಲೇಔಟ್ ಜಸ್ಟ್ ಹೇಳ್ತೀನಿ ಅಂತಂತಂದರೆ ಇಷ್ಟರಲ್ಲಿ ನಿಮಗೆ ಪಿಕ್ಸ್ ಇದರಲ್ಲೇ ಬರ್ತದೆ, ಡೋಂಟ್ ವರಿ. ಯಾಕಂದರೆ ಶಾರ್ಟ್ ಎಸ್ಸೆನೂ ಕೂಡ ನೋಡಿರಿ, ನಿಮಗೆ ಶಾರ್ಟ್ ಎಸ್ಸೆ ಕೂಡ 3 ಇರ್ತವೆ. ಅದರಲ್ಲಿ ಕೂಡ ಇಂತಿಂಥ ಚಾಪ್ಟರ್ ಅಂತ ಹೇಳಿಲ್ಲ, ಟೋಟಲಾಗಿ ಎಲ್ಲನೂ ಕೂಡ ಕೊಟ್ಬಿಟ್ರೆ ಅಂತಂದರೆ ಚಾಪ್ಟರ್ 2, 3, 4, 7, 8, 9, 10 ಇದರಲ್ಲೇ 3 ಕ್ವಶನ್ ಬರುತ್ತಂತಂದು ಹೇಳ್ಬಿಟ್ಟಾರೆ. ಓಕೆ, ಅಂದರೆ ಆಲ್ಮೋಸ್ಟ್ ಎಲ್ಲನೂ ಕೂಡ ಸಿಸ್ಟಮ್ಸ್ ಇಲ್ಲೇ ಕವರ್ ಆಗಿಬಿಡ್ತಾವೆ. ಆ್ಯಂಡ್ ವೆರಿ ಶಾರ್ಟ್ ಆನ್ಸರ್ ಅಂದರೆ 2 ಮಾರ್ಕ್ಸಿಂದು ಕೂಡ ಯೂನಿಟ್ 1, 5, 6, 8, 10 ಇದರಲ್ಲಿ ಬರ್ತದೆ. ಆ್ಯಂಡ್ MCQ ಕ್ವಶನ್ ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಆ್ಯಂಡ್ ನೀವು ಎಲ್ಲನೂ ಕೂಡ ಫುಲ್ ಬುಕ್ ಓದ್ಕೊಂಡ್ರೆ ನಿಮ್ದು MCQ ಅಂದರೆ ಅದ್ರ ಕ್ವಶನ್ ಅಂದರೆ ನಿಮ್ಮದು ಅದ್ರ ಬಗ್ಗೆ ಯಾವುದೊಂದು ನಾಲೆಜ್ ಇತ್ತಂತಂದರೆ MCQ ಈಜಿ ಕೂಡ ನೀವು ಬಿಡಿಸ್ತಾರೆ. ಅದು ಕೂಡ MCQ ಅದನ್ನು ಕೂಡ ನಿಮಗೆ ಯೂನಿಟ್ ಅಂದರೆ ಒಂದೊಂದು ಚಾಪ್ಟರ್ ಕೂಡ ಒಂದೊಂದು MCQ ತೆಗಿತಾರೆ. ಇದರ ಟೋಟಲಾಗಿ ಏನಪ್ಪ ಅಂತಂದರೆ ನಿಮ್ಮದು ಅನಾಟಮಿದು ಆ್ಯಂಡ್ ಅದೇ ರೀತಿಯಾಗಿ ಫಿಸಿಯಾಲಜಿ ಕೂಡ ಇದೆ. ಎರಡು ಕೂಡ ನಿಮ್ಗೆ ಹಳೆ ಫೋಟೋಸ್ ಹಾಕಿಬಿಟ್ಟಿದ್ದೀನಿ, PDF ಹಾಕಿಬಿಟ್ಟಿದ್ದೀನಿ. ಇಲ್ಲ ಕೂಡ ನೋಡಿ ಅಂತಂದರೆ ಟೆಲಿಗ್ರಾಮ್ ಗ್ರೂಪ್ ಅಂತೂ ಹಾಕಿರ್ತೀನಿ, ನೋಡ್ಕೊರಿ. ಆ್ಯಂಡ್ ಇಲ್ಲಿ ಏನು ಹೇಳೋಕೆ ಹೋಗ್ತಿದ್ದೀನಿ ಅಂತಂದರೆ ಅನಾಟಮಿ ಫಿಸಿಯಾಲಜಿ ಸ್ವಲ್ಪ ವಿಚಾರ ಮಾತಾಡೋಣ ಅಂಥದ್ದು. ನಿಮಗೆ ಇದು ಭಾಳಷ್ಟು ಜನಕ್ಕೆ ಇನ್ನೂ ಕೂಡ ಕನ್ಫ್ಯೂಸಲ್ಲಿ ಇರುತ್ತೆ. ಕ್ವಶನ್ ಪೇಪರು ಬ್ಲೂ ಪ್ರಿಂಟ್ ವೈಸ್ ಬರಲ್ಲ, ಏನೋ ಕೇಳಲ್ಲ ಅಂತಂತ ಹೇಳ್ತಿದ್ರೆ ನೋ. ನಿಮಗೆ ನಾನು ಮೊದಲಿಂದಲೂ ಹೇಳ್ತಿದ್ದೀನಿ, ನಿಮಗೆ RS6 ಸ್ಕೀಮ್ ಅಥವಾ RS6 ಬ್ಯಾಚ್ ಅಂತ ಏನಿದೆ, ಏನಕ್ಕೆ ಮಾಡ್ತಾರೆ ಅಂತಂದರೆ ಇದು RS6 RS5 ಅಂತ ಏನಕ್ಕೆ ಅದು ಅಂತಂದರೆ 5 ವರ್ಷ ಮುಗಿಯೋವರೆಗೂ ಕೂಡ ಸೇಮ್ ಬ್ಲೂ ಪ್ರಿಂಟ್ ಇರ್ತದೆ, ಸೇಮ್ ಕ್ವಶನ್ ಪೇಪರ್ ಲೇಔಟ್ ಇರ್ತದೆ. ಹಂಗಾಗಿಬಿಟ್ಟು ಏನು ಕೂಡ ಚೇಂಜಸ್ ಮಾಡಲ್ಲ. ಅರ್ಥ ಮಾಡ್ಕೊರಿ, ಎಲ್ಲೂ ಕೂಡ ಚೇಂಜಸ್ ಆಗಲ್ಲ. ಆದಷ್ಟು 99% ಇದೇ ರೀತಿ ಬರ್ತದೆ. ನಿಮಗೆ ಸ್ವಲ್ಪ ಅಂದರೆ 3 ತಿಂಗಳಿಂದ 2 ತಿಂಗಳಿಂದ ಅವಾಗಿಂದನೂ ಕೂಡ ಕೇಳ್ತಿದ್ರಲ್ಲ, ಹಂಗಾಗಿಬಿಟ್ಟು ಎಲ್ಲ ಕಡೆ ಏನು ಹೇಳ್ತಾರೆ ಅಂತಂದರೆ ಸ್ವಲ್ಪ ಓದಲಿ ಹುಡುಗರು, ಇವಾಗಲಿದ್ದನೇ ಈ ಥರ ಓದಿದರೆ ನಾಳೆ ಎಕ್ಸಾಮ್ಗೆ ಏನು ಮತ್ತೆ ಸಡನ್ನಾಗಿ ಇನ್ ಕೇಸ್ ಅಪ್ಪಿತಪ್ಪಿ ಬಂದರೂ ಕೂಡ ಏನು ಬರೆಯೋದಿಲ್ಲ ಅಂತ ಅನ್ನೋಕ್ಕೋಸ್ಕರ ಇಷ್ಟು ದಿನ ಎಲ್ಲನೂ ಕೂಡ ಓದೋಕೆ ಹೇಳ್ತಿದ್ರು. ಆ್ಯಂಡ್ ಇವಾಗ ಟೈಮಿಗೆ ಬಹಳ ಇಲ್ಲ, ವೆರಿ ಶಾರ್ಟ್ ಇದೆ. ಹಂಗಾಗಿಬಿಟ್ಟು ಅನಾಟಮಿ ಫಿಸಿಯಾಲಜಿ ಕೂಡ ಸ್ವಲ್ಪ ಟಫ್ ಆಗ್ಬೋದು ಕೆಲವೊಬ್ಬರಿಗೆ ಓದೋಕೆ. ಯಾಕಂತಂದರೆ ಅಲ್ಲಿ ಡಿಫಿಕಲ್ಟ್ ಹೊಸ ವರ್ಡ್ಸ್ಗಳು ಕಲಿತಾ ಇರ್ತಾರೆ. ಯಾಕಂದ್ರೆ ಜನರಲ್ ಇರೋಲ್ಲ. ಯಾಕಂತಂದರೆ ಅಸ್ಯೂಮ್ಷನ್ ಮಾಡ್ಕೊಳ್ಳೋಕೆ ಈಗ ಫಾರ್ ಎಕ್ಸಾಂಪಲ್ ಸೋಷಿಯಾಲಜಿ ಸ್ವಲ್ಪ ಈಸಿ ಅನಿಸ್ಬೋದು, ಯಾಕಂತಂದರೆ ನಿಮ್ಮ ಏರಿಯಲ್ಲಿ ಅರೌಂಡಿಂಗ್ ನಿಮ್ಮ ಸುತ್ತಮುತ್ತಲು ಇರೋದನ್ನೇ ಕಲಿತಾರೆ. ಬಟ್ ಅನಾಟಮಿ ಫಿಸಿಯಾಲಜಿ ಅಂತಂದರೆ ಒಂದು ಟೈಮ್ ಅಸ್ಯೂಮ್ಷನ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಇರುತ್ತೆ, ಅಲ್ಲಿ ಹೋಗುತ್ತೆ, ಈ ರೀತಿ ಕೆಲಸ ಮಾಡೋದು ಅಂತಂದು ಸ್ವಲ್ಪ ಅಸ್ಯೂಮ್ಷನ್ ಬೇಕಾಗ್ತದೆ. ಆ್ಯಂಡ್ ನಿಮ್ಗೆ ಅರ್ಥ ಮಾಡ್ಕೊಂಡವ್ರಿಗಂದ್ರೆ ತುಂಬ ಈಸಿ ಅನಾಟಮಿ ಫಿಸಿಯಾಲಜಿ. ಓಕೆ, ಅಂದರೆ ಬಾಯ್ ಹಾರ್ಟ್ ಮಾಡೋಕ್ಕಂತದ್ದು ಯಾರೆಲ್ಲ ಅರ್ಥ ಮಾಡ್ಕೊಂಡ್ರು ಫುಲ್ ಈಸಿ. ಇವಾಗ ಶಾರ್ಟ್ ಇದೆ, ವೆರಿ ಶಾರ್ಟ್ ಅನ್ಸ ಇರೋದಕ್ಕೋಸ್ಕರ ಇನ್ನೂ ಕೂಡ ಕೆಲವರು ಏನೂ ಓದಿಲ್ಲ ಅನ್ನೋರಿಗೆ ಏನಪ್ಪ ಅಂತಂದರೆ ಜಸ್ಟ್ ಏನು ಮಾಡಿರಿ, ನೀವು ಪಾಸ್ ಆಗೋದು ಒಂದೇ ಏನಂತಂದರೆ ಪೇಜಸ್ನ ತುಂಬಿಸ್ರಿ. ಅನಾಟಮಿ ಫಿಸಿಯಾಲಜಿ ನಾನು ಏನು ಹೇಳಕ್ಕೆ ಹೋಗ್ತೀನಿ ಅಂತಂದರೆ ನೀವು ಪೇಜಸ್ನ ತುಂಬಿಸೋದು ಪ್ರಾಕ್ಟೀಸ್ ಮಾಡ್ಕೊರಿ. ಅಂದರೆ ನಿಮ್ಮ ಅನಾಟಮಿ ಒಳಗೆ ಫಿಸಿಯಾಲಜಿ ಒಳಗೆ ಅನಾಟಮಿ ನಿಮ್ಗೆ ಏನಾದರೂ ಗೊತ್ತಿದ್ರೆ ಆನ್ಸರ್ ಬರೀರಿ, ಸರಿನಾ? ಅಂತಂದರೆ
ಅನಾಟಮಿ ಒಳಗೆ ಫಿಸಿಯಾಲಜಿ ಬರಿಬಾರ್ದಾ, ಫಿಸಿಯಾಲಜಿ ಒಳಗೆ ಅನಾಟಮಿ ಬರಿಬಾರ್ದಾ ಅಂತಂದು ಎಷ್ಟೋ ಜನ ಹೇಳ್ತಿರ್ತಾರೆ. ನಾನು ಹೇಳ್ತೀನಿ ಬರೀರಿ, ನಿಮ್ಗೆ ಏನು ತಿಳಿತದೋ ಆನ್ಸರ್ ಬರೀರಿ. ನಿಮ್ಗೆ ಆನ್ಸರ್ ಅವ್ರು ಆ್ಯಕ್ಯುರೇಟ್ ಬರ್ದವನಿಗೆ ಅಷ್ಟೇ ಕೊಟ್ಟಿರ್ತಾನೆ, ನೀವು ಹಂಗೆ ಬರ್ದವನು ಕೂಡ ಆನ್ಸರ್ ಅಷ್ಟೇ ಮಾರ್ಕ್ಸ್ ಕೊಡ್ತಾನೆ. ನಾನು ಇವಾಗ ಯಾಕಂತಂದ್ರೆ ಇದು ಎಕ್ಸ್ಪೀರಿಯೆನ್ಸ್, ನಾನು ಒಬ್ಬನೆಲ್ಲ ನಮ್ಮ ಸೀನಿಯರ್ಸ್ ಅವ್ರ ಸೀನಿಯರ್ಸ್ ಎಲ್ಲರೂ ಕೂಡ ಇದನ್ನೇ ಮಾಡ್ತಾ ಬರ್ತಾರೋದು. ನಿಮಗೂ ಕೂಡ ಅದೇ ಹೇಳ್ತಿದ್ದೀನಿ. ಯಾಕಂತಂದರೆ ಎಷ್ಟೋ ಜನ ಓದಿರಲ್ಲ, ಇವಾಗ ತನಕ ಸ್ಟಾರ್ಟ್ ಮಾಡಿರ್ತಾರೆ, ಓದೋಕೆ ಹೋಗ್ತಾರೆ, ಅರ್ಥ ಆಗ್ತಿರಲ್ಲ, ಅರ್ಥ ಆದರೂ ಕೂಡ ನೆನ್ಪಿಟ್ಕೊಳಕ್ಕೆ ಆಗ್ತಿರಲ್ಲ. ಹೀಗಾಗಿ ಸ್ವಲ್ಪ ಸ್ಟ್ರೆಸ್ ಕೂಡ ಹೋಗ್ತಾರೆ. ಹಂಗಾಗಿ ಬಿಡ್ರೆ ನಿಮಗೆ ಫಸ್ಟ್ ಪೇಪರ್ ಮುಗಿದ ತಕ್ಷಣ ನಿಮಗೆ ಅನಿಸುತ್ತೆ, ಅಂದರೆ ನಿಮ್ಮ ರಿಸಲ್ಟ್ ಬರೋರು ಕೂಡ ನಿಮ್ಗೆ ಟೆನ್ಷನ್ ಇದ್ದೇ ಇರುತ್ತೆ ಬಿಡಿ. ಬಟ್ ಇವಾಗ ಟೈಮ್ ಎಲ್ಲ ವೆರಿ ಶಾರ್ಟ್ ಮಾಡಿರಿ. ಪೇಜಸ್ನ ತುಂಬಿಸೋಕೆ ಪ್ರಾಕ್ಟೀಸ್ ಮಾಡ್ಕೊರಿ, ಆದಷ್ಟು ಬರೆದು ಪ್ರಾಕ್ಟೀಸ್ ಮಾಡ್ಕೊರಿ. ಆ್ಯಂಡ್ ಇನ್ನೊಂದು ಅಂತಂದರೆ ಪೇಜಸ್ ತುಂಬಿಸೋದು ಬರೀ ಒಂದೇ ಅಲ್ಲ. ಪೇಜಸ್ ತುಂಬಿಸ್ಬಿಟ್ರೆ ಪಾಸ್ ಆಗ್ತೀವಿ ಬ್ರದರ್ ಅಂತ ಅಂದ್ಬಿಟ್ರೆ ಅದು ಒಂದೇ ಅಲ್ಲ ಮ್ಯಾಟ್ರ್ ಆಗೋದು. ನೀವು ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಏನಪ್ಪ ಅಂತಂದರೆ ನೀವು ಆದಷ್ಟು ಏನು ಮಾಡ್ಬೇಕಂತಂದರೆ ಡಿಫ್ರೆಂಟಾಗಿ ಅಂತಂದರೆ ನಿಮ್ಮದೇ ಒಂದು ಡಿಸೈನ್ ಆಗಿ ಅಥವಾ ಏನೋ ಒಂದು ಪಾಯಿಂಟ್ ವೈಸ್ ಬರೆಯೋದಾಗಿರ್ಬೋದು, ಸ್ವಲ್ಪ ಮಾರ್ಕ್ ಮಾಡೋದಾಗಿರ್ಬೋದು. ನಾನು ಒಂದು 10 ಮಾರ್ಕ್ಸ್ ಬರೋದು ಯಾವ ರೀತಿ ಅಂತ ಹೇಳಿದ್ನಲ್ವ, ಆ ರೀತಿ ಏನಾದರೂ ಬರೆದಿದ್ದಾಗಿತ್ತು ಅಂತಂದರೆ 100% ನೀವು ಪಾಸ್ ಆಗಿ ಆಗ್ತೀರ. ಆ್ಯಂಡ್ ಇನ್ನೊಂದು ಅಂತಂದ್ರೆ ಈ ಟೈಮ್ ಒಳಗೆ ಯಾರು ಕೂಡ ನಿಮ್ಮದು ಹೆಲ್ತ್ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಹೆಲ್ತ್ ಹಾಳು ಮಾಡ್ಕೊಂಡ್ರೆ ಎಕ್ಸಾಮ್ ಒಳಗೆ ನಿಮಗೆ ಬರೆಯೋ ಕೂಡ ಕಷ್ಟ ಆಗ್ಬೋದು. ಈಸಿ ಓಕೆ, ನಮ್ಮ BS ನರ್ಸಿಂಗು ಹಾರ್ಡೆಸ್ಟ್ ಕೋರ್ಸು ಓಕೆ, ಬಟ್ ಎಕ್ಸಾಮಲ್ಲಿ ಪಾಸ್ ಆಗೋದು ಈಸಿ. ಓಕೆ, ನೀವು ಸ್ಕೋರ್ ಮಾಡೋದಾಗಲ್ಲ ಇಲ್ಲಿ ನಮ್ಮ ನರ್ಸಿಂಗ್ ಒಳಗೆ. ನೀವು ಸ್ಕೋರ್ ಮಾಡ್ಬೇಕಂತ ಅನ್ಕೊಂಬರ್ತಿರಲ್ಲ, ಅದು ಆಗಲ್ಲ. ಬಟ್ ಪಾಸ್ ಆಗೋದು ಈಸಿನೇ ಪಾಸ್ ಆಗೋದು. ಸ್ವಲ್ಪ ಪೇಜಸ್ ತುಂಬಿಸಿಬಿಟ್ರೆ ಯಾವುದು ನೀವೇನೇ ಒಂದು ಆನ್ಸರ್ ಬರೀರಿ, ಪೇಜಸ್ ತುಂಬಿಸಿದ್ರಿ 100 ಅಲ್ಲ 200% ಪಾಸ್ ಆಗ್ತಾರೆ, ನಾನು ಗ್ಯಾರಂಟಿ. ಸರಿ, ಏನಾದರೂ ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ ಅಥವಾ ಏನಾದರೂ ಬಂದರೆ ಹಾಕೋಣ ಅಂತ ಅಂತೀನಿ. ಬಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಏನು ತೆಗಿಬೇಕಂತ ಗೊತ್ತಾಗ್ತಿಲ್ಲ. ಹೋಲ್ ಸಿಲೆಬಸ್ಸೇ ಓದಬೇಕಾಗುತ್ತೆ. ಹೋಲ್ ಸಿಲೆಬಸ್ ಜೊತೆಗೆ ಈ ಬ್ಲೂ ಪ್ರಿಂಟ್ ಇಟ್ಕೋರಿ. ಯಾಕಂತಂದರೆ ಈ ಕ್ವಶನ್ ಪೇಪರ್ ಲೇಔಟ್ ನಿಮ್ಗೆ ನೋಡಿದರೆ ಸ್ವಲ್ಪ ಒಂದು ಐಡಿಯಾ ಆದರೂ ಸಿಗುತ್ತೆ ಏನೇನೆಲ್ಲ ಬರ್ಬೋದು ಅಂತಂದು. ಸರಿನಾ? ಆದಷ್ಟು ಇದೇ ಥರನಾಗಿ ಏನು ಬರ್ತಂತಂದರೆ ಕ್ವಶನ್ ಪೇಪರು ಬರ್ತದೆ, 99% ಬರುತ್ತೆ. ಇವೆರಡು ಫೋಟೋ ನಿಮ್ಗೆ ಬೇಕಾದರೆ ಟೆಲಿಗ್ರಾಮ್ ಗ್ರೂಪ್ ಹಾಕಿರ್ತೀನಿ. ಯಾಕಂದರೆ ಈಗ PDF ಎಲ್ಲರ ಹತ್ರನೂ ಕೂಡ ಇದೆ ಇದು. ಆದರೂ ಒಂದು ಟೈಮ್ ಬೇಕಾದ್ರೆ ರಿಪೀಟಾಗಿ ಹಾಕ್ತೀನಿ, ಯಾಕಂದರೆ ಎಕ್ಸಾಮ್ ಇರೋ ಕಾರಣ. ಎಲ್ಲರೂ ಕೂಡ ಆಲ್ ದ ಬೆಸ್ಟ್. ಯಾರು ಕೂಡ ವರಿ ಮಾಡೋ ಅವಶ್ಯಕತೆ ಇಲ್ಲ. ಬೇಕಾದರೆ ಒಂದು ಟೈಮ್ ನಿಮ್ಮ ಲೈವ್ ಬರೋಣ. ನೀವು ಏನಾದರೂ ಡೌಟ್ಸ್ ಇತ್ತು ಅಂದರೆ ಕ್ಲಿಯರ್ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಬಂದು ಹೋಗಿಬಿಡ್ತೀನಿ. ಯಾಕಂತಂದರೆ ನಿಮ್ಗೆ ಟೈಮ್ ಇಲ್ಲ, ಭಾಳ ಶಾರ್ಟ್ ಇದೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಎಷ್ಟು ಬಿಡೋದ್ರೆ ಸಿಗೋಣ. ಟೇಕ್ ಕೇರ್, ಬಾಯ್.